ಅಸ್ಸಾಂ ಬಿಟ್ರೆ ನಾಳೆ ಚುನಾವಣೆ ಕೇರಳಂನಲ್ಲಿ ಎಲ್ಡಿಎಫ್ ವರ್ಸಸ್ ಯುಡಿಎಫ್ ಹಣಾಹಣಿಯ ರಾಜ್ಯ ಕೇರಳ. ಕಳೆದ ಸಲ ಶೂನ್ಯ ಸಂಪಾದನೆ ಮಾಡಿದ್ದ ಬಿಜೆಪಿ ಈ ಸಲ ಖಾತೆ ತೆರೆಯುತ್ತಾ ಅನ್ನುವ ಕುತೂಹಲ. ಸರ್ವೆಗಳು ಹೌದು ಅಂತ ಹೇಳ್ತಾ ಇದ್ದಾವೆ. ಸಿಂಗಲ್ ಡಿಜಿಟ್ ನಂಬರ್ ಪಡಿತಾರೆ. 5-6 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲಬಹುದು ಅನ್ನುವ ಲೆಕ್ಕಾಚಾರ ಇದೆ. 2,70,00,000 ಮತದಾರರಿದ್ದಾರೆ. 140 ವಿಧಾನಸಭಾ ಕ್ಷೇತ್ರಗಳಿವೆ. 883 ಅಭ್ಯರ್ಥಿಗಳ ಕಣದಲ್ಲಿದ್ದಾರೆ. ಇಲ್ಲೂ ಮತದಾರರ ಪಟ್ಟಿ ಪರಿಷ್ಕರಣೆಯಾಗಿದೆ. SIR ಆಗಿದೆ. 8.2% ಮತದಾರರ ಹೆಸರುಗಳು ಡಿಲೀಟ್ ಆಗಿದ್ದಾವೆ. 24,08,000 ಮತದಾರರ ಹೆಸರುಗಳು ಡಿಲೀಟ್ ಆಗಿದೆ. ಮತ್ತೊಮ್ಮೆ ನನ್ನ ಕೊಲ್ಲಿಗೆ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, LDFನ ಕಮ್ಬ್ಯಾಕ್ ಏನಿದೆ ಅದು ಈ ಸಲ ಈ ಫೈಟನ್ನು ಇಂಟ್ರೆಸ್ಟಿಂಗ್ ಮಾಡಿದೆ. ಅದರ್ವೈಸ್ UDF ಗೆದ್ಕೊಂಡೇ ಬಿಡ್ತು ಚುನಾವಣೆಯನ್ನು ಅನ್ನೋ ಲೆಕ್ಕಾಚಾರ ಇತ್ತು. ಅದೇ ಕೇರಳದಲ್ಲಿ ಯಾವತ್ತಿಗೂ ಕೂಡ ಆಲ್ಟರ್ನೇಟಿವ್ ಕೇರಳ, ತಮಿಳುನಾಡು, ಕರ್ನಾಟಕ ಇವೆಲ್ಲವೂ ಆಲ್ಟರ್ನೇಟ್ ಆಗಿ ಅಧಿಕಾರಕ್ಕೆ ಬರ್ತಕ್ಕಂಥ ರಾಜ್ಯಗಳು. ಎಸ್. ಮತ್ತು ದಕ್ಷಿಣ ಭಾರತದಲ್ಲಿ ಕೇಡರ್ ಹೋರಾಟ ಅಥವಾ ಕೇಡರ್ ಫೈಟ್ ನಡೀತಕ್ಕಂಥ ರಾಜ್ಯ ಯಾವುದಾದ್ರೂ ಇದ್ದರೆ ಅದು ಕೇರಳ ಮಾತ್ರ. ಉಳಿದ ಕಡೆ ಮಾಸ್ ಪೊಲಿಟಿಕಲ್ ಪಾರ್ಟೀಸ್ಗಳಿವೆ. ಕೇರಳದಲ್ಲಿ ಮಾತ್ರ ಇಡೀ ಪಾಲಿಟಿಕ್ಸೇ ಮೇ ಬಿ ನಂಬುದ್ರಿಪ್ಪ ಇವೆಲ್ಲ CPM ಅಲ್ಲಿ ಆಕ್ಟಿವ್ ಇದ್ದಿದ್ದರಿಂದ ಪಾಲಿಟಿಕ್ಸೇ ಕೇಡರ್ ಬೇಸ್ಡ್ ಆಗಿ ನಡೆಯುತ್ತೆ. ಮತ್ತು ಮೊದಲಿಂದಲೂ ಕೂಡ ಕೇರಳದಲ್ಲಿ ಜಾತೀಯ ಕಾರಣಗಳಿಂದಾಗಿ ಚುನಾವಣೆ ನಡೀತಾ ಇರಲಿಲ್ಲ, ಅಥವಾ ನಡೀತಿತ್ತೋ ಏನೋ ನಾವು ಬಹಳ ಅದನ್ನು ಬೇರೆ ದೃಷ್ಟಿಯಿಂದಲೇ ನೋಡ್ತಾ ಇದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಜಾತಿಯ ಫಾಲ್ಟ್ ಲೈನ್ಗಳು, ಧರ್ಮದ ಫಾಲ್ಟ್ ಲೈನ್ಗಳು ಕೇರಳದಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇವೆ. ಫಸ್ಟ್ ಟೈಮ್ ನನಗನ್ಸುತ್ತೆ ಶಬರಿಮಲಾ ವಿಷಯ ಇಡೀ ಒಂದು ಧರ್ಮದ ಆಧಾರದ ಮೇಲೆ ಕೇರಳದ ಸೊಸೈಟಿಯನ್ನು ಡಿವೈಡ್ ಮಾಡಿರ್ತಕ್ಕಂಥ ವಿಷಯ. ಅದರ ಲಾಭವನ್ನು ಕೂಡ ಸೆಕ್ಯುಲರ್ ಅನ್ಕೊಂಡಿರ್ತಕ್ಕಂಥ ಪಕ್ಷಗಳು ತೆಗೆದುಕೊಳ್ಳಿಕ್ಕೆ ಹೋದ್ವು. ಕಾಂಗ್ರೆಸ್ ಶಬರಿಮಲಾದ ವಿಷಯದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಸ್ಟ್ಯಾಂಡ್ ಏನಿತ್ತು ಅದು ಯೂಶುವಲಿ ಬಿಜೆಪಿ ತೆಗೆದುಕೊಳ್ತಕ್ಕಂಥ ಸ್ಟ್ಯಾಂಡ್ ಆಗ್ತಾ ಇರ್ತಿತ್ತು. ಹೀಗಾಗಿ ಕೇರಳದಲ್ಲಿ ಮೊದಲ ಬಾರಿ ಇವೆಲ್ಲವೂ ಕಾಸ್ಟ್ ಲೈನ್, ರಿಲಿಜನ್ ಲೈನ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಮತ್ತು ಕೇರಳದ ಮೇನ್ ಸ್ಟ್ರೀಮ್ ಪಾಲಿಟಿಕ್ಸ್ ನಲ್ಲಿ ಬಿಜೆಪಿಯ ಪ್ರವೇಶ ಏನಿದೆ, ಪ್ರಮುಖವಾಗಿ ತಿರುವನಂತಪುರಂ ಪಾಲಿಕೆ ಚುನಾವಣೆಯನ್ನು ಬಿಜೆಪಿ ಬಹುಮತದಿಂದ ಗೆದ್ದುಕೊಂಡ ನಂತರ ಕೇರಳದ ಅರ್ಬನ್ ಪಾಕೆಟ್ಸ್ಗಳಲ್ಲಿ ಬಿಜೆಪಿಯ ಸಾಮರ್ಥ್ಯ, ಸ್ಟ್ರೆಂತ್ ಏನಿದೆ ಅದು ಗಣನೀಯವಾಗಿ ಏರಿಕೆ ಆಗಿದೆ. 2024 ಲೋಕಸಭಾ ಚುನಾವಣೆಯಲ್ಲಿ ತೆಗೆದುಕೊಂಡ್ರೆ ತಿರುವನಂತಪುರಂದ ಅರ್ಬನ್ ಪಾಕೆಟ್ಸ್ಗಳಲ್ಲಿ ರಾಜೀವ್ ಚಂದ್ರಶೇಖರ್ ಲೀಡ್ನಲ್ಲಿದ್ದರು. ಗ್ರಾಮೀಣ 2 ಕ್ಷೇತ್ರಗಳೇನಿವೆ ಅಲ್ಲಿ ಓಟ್ ಬರದೇ ಇರುವ ಕಾರಣಕ್ಕೋಸ್ಕರ ಸಣ್ಣ ಅಂತರದಿಂದ ಸೋತರು. ಬಟ್ ಅದು ತಿರುವನಂತಪುರಂ ಕಾರ್ಪೊರೇಷನ್ ಎಲೆಕ್ಷನ್ನಲ್ಲಿ ಗೆಲುವಾಗಿ ಕೂಡ ಟ್ರಾನ್ಸ್ಲೇಟ್ ಆಯಿತು. ಈಗಲೂ ಕೂಡ ಬಿಜೆಪಿ ಒಂದು ವೇಳೆ 15ರಿಂದ 17% ವೋಟ್ವರೆಗೆ ಬಿಜೆಪಿ ಹೋಗುತ್ತೆ ಅನ್ನೋದನ್ನು ಸರ್ವೆಗಳೇನು ಹೇಳ್ತಾ ಇವೆ. ಆ ಮಟ್ಟಕ್ಕೆ ಬಿಜೆಪಿ ಹೋದರೆ ಅದು ಯಾರಿಗೆ ನಷ್ಟ ಅನ್ನೋದರ ಮೇಲೆ ನನಗನ್ಸುತ್ತೆ ಚುನಾವಣೆಯ ಫಲಿತಾಂಶ ಹೊರಗಡೆ ಬರುತ್ತೆ. ಮೊದಲಿನ ಥರ ಡೈರೆಕ್ಟ್ ಫೈಟ್ ಇದೆ, ಬಿಜೆಪಿ ನಗಣ್ಯ ಅಂತಕ್ಕಂಥ ಸ್ಥಿತಿಯಲ್ಲಿ ಕೇರಳ ಇಲ್ಲ. ಕರೆಕ್ಟ್. ಬಟ್ ಬಿಜೆಪಿ ಏನೋ 20% ಮೇಲೆ ಹೋಗ್ಬಿಡುತ್ತೆ. 17% ಅಂದ್ರೆ ಏನು ಅಜಿತ್? ವೋಟ್ಸ್ ತೆಗೆದುಕೊಳ್ತಾ ಇದೆ, ಸೀಟ್ಸ್ ಕನ್ವರ್ಟ್ ಆಗ್ತಾ ಇಲ್ಲ. ಯಾಕಂದರೆ ನಿಮಗೆ 17% ಅಂದರೆ ನೀವು ಟ್ರ್ಯಾಂಗ್ಯುಲರ್ ಕಾಂಟೆಸ್ಟ್ನಲ್ಲಿ ಏನಿಲ್ಲ ಅಂದರೂ ನೀವು ಯು ಹ್ಯಾವ್ ಟು ರೀಚ್ 35-36% ಆಫ್ ವೋಟ್ಸ್. ಟ್ರ್ಯಾಂಗ್ಯುಲರ್ ಕಾಂಟೆಸ್ಟ್. ಸೊ ಎಷ್ಟು ಸೀಟಲ್ಲಿ ಅದು 35ರವರೆಗೆ ಹೋಗುತ್ತೆ, ಅದು ಗೆಲುವಾಗಿ ಪರಿವರ್ತಿತ ಆಗ್ಬೋದು. ಎಷ್ಟು ಸೀಟ್ ಒಳವರೆಗೆ 15ರಿಂದ 20ರ ಮಧ್ಯೆ ಆಸಿಲೇಟ್ ಆಗುತ್ತೆ, ಅಲ್ಲಿ ಯಾರು ವೋಟ್ಗಳನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಅಂದರೆ ಯಾರದ್ದೋ ಸೋಲಿಗೆ ನೇರ ಕಾರಣ ಆಗುತ್ತೆ. ಬಟ್ ಇವೆಂಚುಲಿ ಕಾಣ್ತಾ ಇರೋದೇನು ನೋಡಿ, ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಏನಿದೆ ಅದು ಬಹುತೇಕ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ವೋಟ್ ಬ್ಯಾಂಕ್ ಇದೆ. ಬಿಜೆಪಿ ಎಷ್ಟೇ ಕ್ಯಾಥೋಲಿಕ್ ಕ್ರಿಶ್ಚಿಯನ್ಸ್ಗಳನ್ನು ಸೆಳೆಯುವ ಪ್ರಯತ್ನ ಮಾಡಿದರೂ ಕೂಡ
ಸೈದ್ಧಾಂತಿಕ ಕಾರಣಗಳಿಂದಾಗಿ ಅದರ ದೊಡ್ಡ ಮಟ್ಟದ ಯಶಸ್ಸು ಸಿಗುತ್ತೆ ಅಂತಕ್ಕಂಥ ಸ್ಥಿತಿ ಇಲ್ಲ. ಎಸ್. ಹೀಗಿರುವಾಗ ಬಿಜೆಪಿ ಯಾರ ಓಟನ್ನು ಒಡೆಯುತ್ತೆ ಅನ್ನೋದನ್ನು ನೋಡಿದಾಗ CPMನ ಸ್ಟ್ರಾಂಗ್ ವೋಟ್ ಬೇಸ್ ಏನಿದೆ ಅದು ಈಳವ ಸಮುದಾಯದಲ್ಲಿದೆ, ನಾಯರ ಸಮುದಾಯದಲ್ಲಿದೆ. ಆ ಸಮುದಾಯದ ವೋಟ್ಗಳು ನಿಧಾನವಾಗಿ 2011 2016 ನಂತರ ಬಿಜೆಪಿಗೆ ಲೋಕಸಭಾ ಚುನಾವಣೆಯಲ್ಲಿ ಶಿಫ್ಟ್ ಆಗ್ತಾ ಇದ್ವು. ಅಂದರೆ 14ರಲ್ಲಿ 19ರಲ್ಲಿ. ಬಟ್ ಅವು ವಿಧಾನಸಭಾ ಚುನಾವಣೆಯಲ್ಲೂ ಈ ಬಾರಿ ಏನು ಬಿಜೆಪಿ ತೋರಿಸ್ತಾ ಒಂದು ಸಾಮರ್ಥ್ಯವನ್ನು ತಿರುವನಂತಪುರಂ ನಂತರ ತೋರಿಸ್ತಾ ಇದೆ. ಒಂದು ವೇಳೆ ಅದೇ ಮಟ್ಟದಲ್ಲಿ ಶಿಫ್ಟ್ ಆದರೆ ಓಕೆ, ಇಟ್ ಮೇ ಹರ್ಟ್ CPM. ಆ ಕಾರಣದಿಂದ ಈ ಇಡೀ ಆಮೇಲೆ ಆಂಟಿ ಇನ್ಕಂಬನ್ಸಿ ಇದೆ ಪಿನರಾಯಿ ವಿಜಯನ್ ಸರ್ಕಾರದ ವಿರುದ್ಧ. ಪಿನರಾಯಿ ವಿಜಯನ್ ಪಾಪ್ಯುಲರ್ ಇದ್ರೂ ಕೂಡ ನ್ಯಾಚುರಲಿ 10 ವರ್ಷ ಆದ ನಂತರ MLAಗಳ ವಿರುದ್ಧ ಒಂದು ಆಂಟಿ ಇನ್ಕಂಬನ್ಸಿ ಇರುತ್ತೆ. ಮತ್ತು ಈ ಕೇಡರ್ ಬೇಸ್ಡ್ ಪಾರ್ಟಿಗಳದ್ದು ಇನ್ನೊಂದು ಸಮಸ್ಯೆನೂ ಕೂಡ ಇರುತ್ತೆ ಅಜಿತ್. ಅಂದರೆ CPMನಂಥ ಕೇಡರ್ ಬೇಸ್ಡ್ ಪಾರ್ಟಿಯ ಸಮಸ್ಯೆ ಏನು ವೆಸ್ಟ್ ಬೆಂಗಾಲ್ದಲ್ಲಾಗಿತ್ತು ಅಂದರೆ ಕೇಡರ್ ವಿಲ್ ಬಿಕಮ್ ಫೋಕಲ್ ಪಾಯಿಂಟ್ ಫಾರ್ ಗವರ್ನೆನ್ಸ್ ಆಲ್ಸೋ. ಕರೆಕ್ಟ್. ಹೌದು ಹೌದು. ಅದು ಏನಾಗುತ್ತೆ ಅನೇಕ ಕಡೆ ಅಂತಂದರೆ ಲೋಕಲಿ ಅದು ಗುಂಡಾಗಿರಿಗೆ ಕಾರಣ ಆಗುತ್ತೆ, ಲೋಕಲಿ ಅದು ಹೆಜಮನಿಗೆ ಕಾರಣ ಆಗುತ್ತೆ, ಲೋಕಲಿ ಅದು ಕಾಂಟ್ರಾಕ್ಟ್ ಗ್ರ್ಯಾಬಿಂಗಿಗೆ ಕಾರಣ ಆಗುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಹರ್ಟ್ ಮಾಡಿದ ಸಾಮರ್ಥ್ಯ ಮತ್ತು ದೌರ್ಬಲ್ಯ CPM ಮತ್ತು ತೃಣಮೂಲದೇನು. ಲೋಕಲ್ ಲೆವೆಲಲ್ಲಿ ಕಾನ್ಸಂಟ್ರೇಟೆಡ್ ಆಗಿರ್ತಕ್ಕಂಥ ಪವರ್ ಇರೋದೇ ಅವ್ರಿಗಾಗಿರ್ತಕ್ಕಂಥ ಸಾಮರ್ಥ್ಯ. ಅದು ದೌರ್ಬಲ್ಯನೂ ಹೌದು, ಸಾಮರ್ಥ್ಯನೂ ಹೌದು. ಎಸ್. ಕೇರಳದಲ್ಲೂ ಕೂಡ CPMಗೆ ಅದು ಹರ್ಟ್ ಮಾಡ್ತಿದೆ ಅಂತಕ್ಕಂಥದ್ದು ಸ್ಪಷ್ಟ. ಅಜಿತ್, ಕೇರಳ ಯಾಕೆ CPM ಎಡಪಕ್ಷಗಳ ಪೊಲಿಟಿಕ್ಸ್ನ ದೃಷ್ಟಿಯಿಂದ ಬಹಳ ಮುಖ್ಯ ಅಂತಂದರೆ ನಿಮಗೆ ಈಗ ನೋಡಿ, ಕೇರಳ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಒಬ್ಬರನ್ನ ಬಿಟ್ಟರೆ ದೇಶದಲ್ಲಿ ಎಲ್ಲ ಪ್ರಾದೇಶಿಕ ಪಕ್ಷಗಳ ನಾಯಕರನ್ನು ಬಿಜೆಪಿ ಸೋಲಿಸಿ ತೋರಿಸಿದೆ. ಸ್ಟಾರ್ಟ್ ಫ್ರಮ್ ಲಾಲು ಪ್ರಸಾದ್ ಯಾದವ್, ಅಖಿಲೇಶ್ ಯಾದವ್ ಆ್ಯಂಡ್ ಮುಲಾಯಂ ಸಿಂಗ್ ಯಾದವ್, ಅರವಿಂದ್ ಕೇಜ್ರಿವಾಲ್ ದಿಲ್ಲಿಯಲ್ಲಿ ಸೋತ್ ಹೋದರು, ಶರದ್ ಪವಾರ್ ಉದ್ಧವ್ ಠಾಕ್ರೆ ಮಹಾರಾಷ್ಟ್ರದಲ್ಲಿ ಸೋತ್ ಹೋದರು, ಗುಜರಾತ್ ಮಧ್ಯಪ್ರದೇಶದಲ್ಲಿ ರಾಷ್ಟ್ರೀಯ ಪಕ್ಷಗಳಿವೆ. ಹೌದು. ಕರ್ನಾಟಕದಲ್ಲಿ ಇದ್ದ ಒಂದು ಪ್ರಾದೇಶಿಕ ಪಕ್ಷ ಬಿಜೆಪಿಯ ತೆಕ್ಕೆಗೆ ಬಂತು. ಯಾವುದು? JDS. ಆಂಧ್ರದ ಚಂದ್ರಬಾಬು ನಾಯ್ಡು ಕೂಡ ಈಗ ಬಿಜೆಪಿ ಜೊತೆಗೆ ಬಂದರು. ಬಿಜೆಪಿ ಮೇಲೆ ಮುನಿಸ್ಕೊಂಡಿದ್ರು 2019ರಲ್ಲಿ. ಹೌದು. KCR ಪಕ್ಷ ಬಿಜೆಪಿಯ ಸ್ಪರ್ಧೆಯ ಕಾರಣದಿಂದ ಕೂಡ KCR ಅಲ್ಲಿ ಕಾಂಗ್ರೆಸ್ ಗೆಲುವಿಗೂ ಕೂಡ ಅದು ಕಾರಣ ಆಯ್ತು. ಪೂರ್ತಿ ಶ್ರೇಯಸ್ಸು ಬಿಜೆಪಿ ಕೊಡೋದು ಬೇಡ, ರೇವಂತ್ ರೆಡ್ಡಿ ಹೋರಾಟದ ಕಾರಣದಿಂದನೇ ಅಂತ ಅನ್ಕೊಳ್ಳೋಣ. ಹೀಗಿರುವಾಗ ಉಳಿದಿರ್ತಕ್ಕಂಥ ಪ್ರಾದೇಶಿಕ ಪಕ್ಷಗಳು ಯಾವ್ಯಾವು? ಈಗ CPM ಅನ್ನ ರಾಷ್ಟ್ರೀಯ ಪಕ್ಷ ಅಂತ ನೋಡುವ ಸ್ಥಿತಿಯಲ್ಲಿ CPM ಇಲ್ಲ. ಇಟ್ ಇಸ್ ಅ ರೀಜನಲ್ ಪಾರ್ಟಿ ಇನ್ ಕೇರಳ. ವೆಸ್ಟ್ ಬೆಂಗಾಲ್, ತ್ರಿಪುರಾ ಆಲ್ಮೋಸ್ಟ್ ಮಾಣಿಕ್ ಸರ್ಕಾರ್ ಮತ್ತು ಬುದ್ಧದೇವ್ ಭಟ್ಟಾಚಾರ್ಯ ನಂತರ ಪಶ್ಚಿಮ ಬಂಗಾಲ್ ಮತ್ತು ತ್ರಿಪುರಾದಲ್ಲಿ CPM ಇಲ್ಲ. ಉಳಿದಿದ್ದು ತಮಿಳುನಾಡಿನಲ್ಲಿ 1 ಸೀಟ್ ಮಟ್ಟಿಗಿದೆ. ಉತ್ತರ ಪ್ರದೇಶ್, ಬಿಹಾರದಂಥ ರಾಜ್ಯದಲ್ಲಿ CPM ಇವತ್ತು ಲೆಕ್ಕಕ್ಕಿಲ್ಲ. ಮಾಲೆ ಇದೆ, CPM ಇಲ್ಲ. ಸೊ CPM ಉಳಿದಿರ್ತಕ್ಕಂಥದ್ದಲ್ಲಿ ಒಂದು ಸಿಂಗಲ್ ಹ್ಯಾಂಡೆಡ್ಲಿ ಅಧಿಕಾರ ಹಿಡಿತಕ್ಕಂಥದ್ದು CPMಗೆ ಸಾಧ್ಯ ಇರೋದು ಕೇರಳದಲ್ಲಿ ಮಾತ್ರ. ಈಗ ಕೇರಳದಲ್ಲಿ ಈ ಬಾರಿ CPM ಸೋತ್ರೆ, ಆಮೇಲೆ ಅಂದರೆ ನಾನು ಇನ್ನೊಂದು ಅದರಲ್ಲಿ ಪ್ಯಾರಲಲ್ ಹೇಳಿದ್ದೀನಿ, CPM ಥರ ಪಾಲಿಟಿಕ್ಸ್ ಮಾಡ್ತಾ ಇದ್ದ ಅರವಿಂದ್ ಕೇಜ್ರಿವಾಲ್ ಕೂಡ ಸೋತ್ ಹೋದ್ರು. ಹೌದು. ಬಟ್ CPM ಮತ್ತು ಅರವಿಂದ್ ಕೇಜ್ರಿವಾಲ್ರ ವೆಲ್ಫೇರ್ ಪಾಲಿಟಿಕ್ಸ್ ಅನ್ನ ಬಿಜೆಪಿ ಮತ್ತು ಕಾಂಗ್ರೆಸ್ಗಳು ಸಂಪೂರ್ಣವಾಗಿ ಅಪೋಷಣ ತೆಗೆದುಕೊಂಡಿವೆ. ಅಂದರೆ ಆರ್ಥಿಕ ಮತ್ತು ಸೈದ್ಧಾಂತಿಕ ರಾಜಕಾರಣದ ವೈಚಿತ್ರ್ಯಗಳು ಮತ್ತು ವೈರುಧ್ಯಗಳು. ಹೀಗಾಗಿ ಕೇರಳದಲ್ಲಿ ಮತ್ತು ಕಾಂಗ್ರೆಸ್ ದೃಷ್ಟಿಯಿಂದ ಕೇರಳ ಒಂದು ವೇಳೆ UDF ಈ ಸಲ ಅಧಿಕಾರ ಹಿಡಿಯದೇ ಹೋದರೆ ಕಾಂಗ್ರೆಸ್ 2014ರಿಂದ ಸತತವಾಗಿ ಸೋಲನ್ನುಂಟ ಬರ್ತಾ ಇದೆ. ತೆಲಂಗಾಣ, ಹಿಮಾಚಲ್, ಕರ್ನಾಟಕದ್ದು ಬಿಫೋರ್ 24 ಅದು ಕರೆಕ್ಟ್. ಪೋಸ್ಟ್ 24 ಕಾಂಗ್ರೆಸ್ ಗೆಲ್ಲಬಹುದಾಗಿದ್ದ. ಹರಿಯಾಣ ಗೆಲ್ಲಿಲ್ಲ, ಗೆಲ್ಲಬಹುದಾಗಿದ್ದ ಮಹಾರಾಷ್ಟ್ರ ಗೆಲ್ಲಿಲ್ಲ, ಗೆಲ್ಲಬಹುದಾಗಿದ್ದ ಬಿಹಾರ್ನಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ. ದಿಲ್ಲಿಯಲ್ಲಿ ಡಿಸ್ಟೆಂಟ್ ಥರ್ಡ್ ಆಗಿ ಉಳಿದು ಬಿಡ್ತು. ಬಿಜೆಪಿ ವಾಪಸ್ ಬಂತು, ಕಾಂಗ್ರೆಸ್ಗೆ ಅವಕಾಶ ಸಿಗಲಿಲ್ಲ. ಹೀಗಿರುವಾಗ ನನಗನ್ಸುತ್ತೆ ಕೇರಳದಿಂದ ಕಾಂಗ್ರೆಸ್ಗೂ ಕೂಡ ಒಂದು ದೊಡ್ಡ ಹೋಪ್ಸ್ ಇದೆ. ಸ್ಪೆಷಲಿ ರಾಹುಲ್ ಗಾಂಧಿಯವರ ಬಲಗೈ ಬಂಟ, ಆರ್ಗನೈಸಿಂಗ್ ಸೆಕ್ರೆಟರಿ, ಅವರ ಸೋನಿಯಾ ಗಾಂಧಿಗೆ ಹೇಗೆ ಅಹ್ಮದ್ ಪಟೇಲ್ ಇದ್ರು ಹಂಗೆ ರಾಹುಲ್ ಗಾಂಧಿ KC ವೇಣುಗೋಪಾಲ್ ಅಂತ ಹೇಳಲಾಗತ್ತೆ.
ಹೀಗಾಗಿ ಅವರ ರಾಜ್ಯದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತಾ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಂಗತಿ. ಒಂದು CPM ದೃಷ್ಟಿಯಿಂದ, ಇನ್ನೊಂದು BJP ದೃಷ್ಟಿಯಿಂದ, ಇನ್ನೊಂದು ಕಾಂಗ್ರೆಸ್ ದೃಷ್ಟಿಯಿಂದ ಕೇರಳ ತುಂಬ ಮಹತ್ವಪೂರ್ಣವಾಗಿರ್ತಕ್ಕಂಥ ರಾಜ್ಯ. ಕೇರಳದ ಜೊತೆಗೆ ಪುದುಚೇರಿ 33 ವಿಧಾನಸಭಾ ಕ್ಷೇತ್ರಗಳಿರುವಂಥ ಸಣ್ಣ ಕೇಂದ್ರಾಡಳಿತ ಪ್ರದೇಶ. ನಾಳೆ ಮತದಾನ ನಡೆಯುತ್ತೆ. 9,44,211 ಮತದಾರರು ಮಾತ್ರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.